ಪ್ರೀತಿ ಮಾಡಿ ಮದುವೆಯಾಗೋದಾಗಿ ಹೇಳಿ ಕೈ ಕೊಟ್ಟಿದ್ದಾನೆ ಒಬ್ಬ ಪ್ರಿಯಕರ. ಈಗ ಪ್ರಿಯಕರನ ಮನೆ ಎದುರಿಗೆ ಆ ಮಹಿಳೆ ಪ್ರತಿಭಟನೆ ಕುಳಿತುಕೊಂಡಿದ್ದಾನೆ. ಏಕಾಂಗಿಯಾಗಿ ಪ್ರತಿಭಟಿಸ್ತಾ ಇದ್ದಾನೆ. ಕೈ ಕೊಟ್ಟಂತಹ ಪ್ರಿಯಕರನ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ ಆ ಮಹಿಳೆ. ಪ್ರಿಯಕರನ ಮನೆ ಮುಂದೆ ಪ್ರತಿಭಟನೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಶ್ರೀನಿವಾಸಪುರ ಪಟ್ಟಣದಲ್ಲಿ ನಡೆದಂತಹ ಘಟನೆ ಇದು. ಅಮರನಾಥ್ ಅನ್ನುವಂಥ ಮನೆ, ಆ ವ್ಯಕ್ತಿಯ ಮನೆ ಮುಂದೆ ಮಹಿಳೆ ಧರಣಿಗೆ ಕುಳಿತುಕೊಂಡಿರುವುದು. ಸದ್ಯ 5 ತಿಂಗಳು ಗರ್ಭಿಣಿಯಾಗಿದ್ದಾಳೆ ಮಹಿಳೆ. ಮದುವೆಗೆ ನಿರಾಕರಣೆ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಅವರ ಫೋಟೋ ಹಿಡಿದು ಆ ಯುವಕನ ಮನೆ ಮುಂದೆ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ, ಪ್ರತಿಭಟಿಸಲಾಗ್ತಾ ಇದೆ. ಪ್ರತಿಭಟನೆಯ ದೃಶ್ಯ ಇದು ಒಂದು ಕಡೆ. ಮತ್ತೊಂದು ಕಡೆ ಅವರಿಬ್ಬರ ಫೋಟೋಸ್ಗಳನ್ನು ನೋಡ್ತಾ ಇದ್ವಿ. ಶ್ರೀನಿವಾಸಪುರ ತಾಲೂಕಿನ ತಿಮ್ಮಸಂದ್ರ ಗ್ರಾಮದ ಮಹಿಳೆ ಬೆಂಗಳೂರಲ್ಲಿ ಗಂಡ ಹರೀಶ್ ಜೊತೆಗೆ ವಾಸ ಇದ್ದಂಥ ಸಂದರ್ಭದಲ್ಲಿ ಗಂಡನ ಸ್ನೇಹಿತ ಅಮರನಾಥ್ ಪರಿಚಯ ಆಗಿತ್ತು. ಆ ಪರಿಚಯ ಪ್ರೀತಿಗೆ ತಿರುಗಿತ್ತು. ಅಮರನಾಥ್ಗಾಗಿ ಗಂಡನನ್ನ ಬಿಟ್ಟು ಬಂದಿದ್ಲು ಈ ಮಹಿಳೆ. ಕಳೆದ 3 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ರು. ಇದೀಗ ಸಂಯುಕ್ತ 5 ತಿಂಗಳ ಗರ್ಭಿಣಿ. ಈ ಹಿನ್ನೆಲೆಯಲ್ಲಿ ಆತ ಅಮರನಾಥ್ ಪ್ರೀತಿ ಮಾಡಿದಂಥ ವ್ಯಕ್ತಿ ಆಕೆಯನ್ನ ನಿರಾಕರಿಸ್ತಾ ಇದ್ದಾನೆ. ಮದುವೆ ಆಗಲ್ಲ ಅಂತ. ಮದುವೆ ಮಾಡಿಕೊಳ್ಳೋದಕ್ಕೆ ಅಮರನಾಥ್ ನಿರಾಕರಣೆ ಹಿನ್ನೆಲೆಯಲ್ಲಿ ಈಗ ನ್ಯಾಯಕ್ಕಾಗಿ ಆ ಮಹಿಳೆ ಆತನ ಮನೆ ಮುಂದೆ ಪ್ರತಿಭಟನೆಗೆ ಕುಳಿತುಕೊಂಡಿದ್ದಾಳೆ. ಫಸ್ಟ್ ನನಗೊಂದು ಮದುವೆ ಆಗಿತ್ತು. ಮದುವೆ ಆಗಿ ಒಂದು ಮಗು ಇದೆ ಅಣ್ಣ. ಇವರು ನಮ್ಮ ಹಸ್ಬೆಂಡಿಂದ ಪರಿಚಯ, ಇವ್ರ ಫ್ಯಾಮ್ಲಿ ಎಲ್ಲ ಸೇರಿ ನನಗೆ. ಇವನು ನನಗೆ ನಂಬಿಸಿ ಎಲ್ಲೋ ಕರ್ಕೊಂಡೋಗಿ ಎಲ್ಲೋ ಹೋಗಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ನನಗೆ ಲೈಂಗಿಕವಾಗೆಲ್ಲ ಯೂಸ್ ಮಾಡಿಕೊಂಡು ನನಗೆ ಬಲವಂತದಿಂದ ಮಾಡಿ ಕರ್ಕೊಂಡು ಬಂದು ತಿರ್ಗಿ ಮನೇಲಿ ಬಿಟ್ಟು ಮತ್ತು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನನಗೆ ನನ್ನ ಜೊತೆ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು 2 ವರ್ಷ ಯೂಸ್ ಮಾಡ್ಕೊಂಡವಣ. ಮತ್ತು ನನ್ನ ಕೈಲಿ ಆಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ಹೇಳ್ಬಿಟ್ಟು ನಾನು ಫಸ್ಟ್ ಹಸ್ಬೆಂಡ್ಗೆ ಅವ್ರಿಗೆಲ್ಲ ಗೊತ್ತಾದಮೇಲೆ ನಾನು ಇವರಿಂದ ಪ್ರೆಗ್ನೆನ್ಸಿ ಅಂತ ಹೇಳ್ಬಿಟ್ಟು ಗೊತ್ತಾದಮೇಲೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ವಿ. ಇಲ್ಲಿ ಸ್ಟೇಷನಲ್ಲಿ ರಾಜಿ ಮಾಡಿಬಿಟ್ಟು ಸರಿ ಆಯಿತು ಅಂತ ಹೇಳಿಬಿಟ್ಟು ಕರ್ಕೊಂಡೋಗಿ ಅವ್ನು ಮದುವೆ ಮಾಡಿಕೊಂಡು ಕೋಲಾರಲ್ಲಿ ಮನೆ ಮಾಡಿ ಇಟ್ಕೊಂಡಿದ್ನಲ್ಲ. ಮನೆ ಮಾಡಿ ಇಟ್ಕೊಂಡ್ಮೇಲೆ ಇವಾಗ ನನಗೆ ಬೇಡ ಅಂತ ಹೇಳಿಬಿಟ್ಟು ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾನೆ ಇವರಮ್ಮ. ಭದ್ರಾ ನದಿಯ ಸೇತುವೆ ಶಿಥಿಲವಾಗಿದೆ ಅಂತ ವರದಿ ನೀಡಿ ದಶಕವೇ ಆಯಿತು. ಹೊಸ ಸೇತುವೆ ಕಾಮಗಾರಿ ಶುರು ಮಾಡಿ 10 ವರ್ಷ ಆಯಿತು. ಆದರೆ ಇದುವರೆಗೂ ಹೊಸ ಬ್ರಿಡ್ಜ್ನ ಕಾಮಗಾರಿ ಮುಗಿದಿಲ್ಲ. ಇನ್ನು ಬ್ರಿಟಿಷರು ಕಟ್ಟಿದ್ದ ಡೇಂಜರ್ ಸೇತುವೆ ಮೇಲೆ ಜನ ಓಡಾಡುವಂತಾಗಿದೆ. ಒಂದು ವೇಳೆ ಈ ಸೇತುವೆ ಕುಸಿದು ಬಿದ್ರೆ ಶೃಂಗೇರಿ, ಹೊರನಾಡು, ಕಳಸ ಸೇರಿದಂಗೆ ಹಲವು ಸ್ಥಳಗಳಿಗೆ ಸಂಪರ್ಕ ಬಂದ್ ಆಗುತ್ತೆ. ಈ ಸಮಸ್ಯೆ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ನೋಡಿ. ನಿಮ್ಮ ಮನೆ ಬಾಗಿಲಿಗೂ ನ್ಯೂಸ್ 18 ಬಂದಿದೆ. ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ, ನಿಮ್ಮ ಸಮಸ್ಯೆಗೆ ಧ್ವನಿಯಾಗೋದಕ್ಕೆ, ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನು ತಿಳಿಸೋದಕ್ಕೆ, ಈ ಮೂಲಕವಾಗಿ ನಿಮ್ಮ ಊರಿನಲ್ಲಿ ಆಗಬೇಕಾದಂತಹ ಅಭಿವೃದ್ಧಿ ಹಾಗೂ ಬೆಳವಣಿಗೆಯನ್ನು ಕಾಣುವಂಥ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಇದುವೇ ಇವತ್ತಿನ ವಿಶೇಷ, ನಮ್ಮೂರಲ್ಲಿ ನ್ಯೂಸ್ 18. ಇವತ್ತು ನಾನು ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್-ಪುರ ತಾಲ್ಲೂಕಿನ ಬಾಳೆಹೊನ್ನೂರಿಗೆ ಬಂದಿದ್ದೀನಿ. 1893ರಲ್ಲಿ ಬ್ರಿಟಿಷರ ಕಾಲದಲ್ಲಿ ಕಟ್ಟಿರುವಂಥ ಸೇತುವೆ ಶಿಥಿಲದ ಹಂತಕ್ಕೆ ತಲುಪಿದೆ. ಇದೇ ಕಾರಣಕ್ಕೋಸ್ಕರ 2016ರಲ್ಲಿ ಮತ್ತೊಂದು ಸೇತುವೆಯನ್ನು ಕಟ್ಟೋಕೆ ಅಂತ ಹೇಳಿಬಿಟ್ಟು ಕೋಟ್ಯಾಂತರ ರೂಪಾಯಿ ಬಿಡುಗಡೆ ಕೂಡ ಆಗಿತ್ತು. 8 ವರ್ಷದಿಂದಲೂ ಕೂಡ ಅಷ್ಟೇ ಹೊಸ ಸೇತುವೆ ಕಟ್ಟೋದಕ್ಕೂ ಕೂಡ ಆಗಿಲ್ಲ. ಆ ಹೊಸ ಸೇತುವೆನೇ ಶಿಥಿಲ ಹಂತ ತಲುಪುವಂಥ ಸ್ಥಿತಿಗೆ ಬಂದಿದೆ ಅನ್ನುವಂಥ ಒಂದು ಮಾತನ್ನು ಈ ಬಾಳೆಹೊನ್ನೂರಿನ ಜನರು ಹೇಳ್ತಾ ಇರುವಂಥದ್ದು. ಒಂದು ವೇಳೆ ಏನಾದರೂ ಈ ಸೇತುವೆಗೆ ಏನಾದರೂ ಡ್ಯಾಮೇಜ್ ಆಯಿತು ಅಂತಂದರೆ ಬೆಂಗಳೂರಿನಿಂದ ಶೃಂಗೇರಿಗೆ ಹೋಗುವಂತಹ ರೋಡ್ ಕೂಡ ಅಷ್ಟೇ ಬ್ಲಾಕ್ ಆಗುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಿದ್ದಾರೆ. ಹಾಗಾದರೆ ಯಾಕೆ ಈ ಒಂದು ಸೇತುವೆ ಅನ್ನುವಂಥದ್ದು ಶಿಥಿಲಾವಸ್ಥೆಗೆ ತಲುಪ್ತಾ ಇದೆ, ಜೊತೆಗೆ ಯಾಕೆ ಮಂದಗತಿಯಲ್ಲಿ ಕಾಮಗಾರಿ ಆಗ್ತಿದೆ ಅನ್ನೋದ್ರ ಬಗ್ಗೆ ಬಾಳೆಹೊನ್ನೂರಿನ ಜನ ಇದ್ದಾರೆ, ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಸರ್, 1893ರಲ್ಲಿ ಕಟ್ಟಿರುವಂಥ ಸೇತುವೆ ಶಿಥಿಲ ಹಂತಕ್ಕೆ ಹೋಗ್ತಿದೆ ಅಂತೇಳಿ ಹೊಸ ಸೇತುವೆ ಕಟ್ಟೋದಕ್ಕೆ ರೆಡಿ ಆಗ್ತಾರೆ. 8 ವರ್ಷ ಆಯಿತು, ಇನ್ನೂ ಕೂಡ ಅಷ್ಟೇ ಕಾಮಗಾರಿ ಅನ್ನುವಂಥದ್ದು ಮಂದಗತಿಯಲ್ಲಿ ಸಾಗ್ತಿದೆ. ಯಾಕೆ ಅಂತ ಸರ್, ಒಮ್ಮೆ ಅನಂತಕುಮಾರ್ ಅವರು ಬಾಳೆಹೊನ್ನೂರಿಗೆ ಬಂದಾಗ ಇಲ್ಲಿ ನಾವು ಆವಾಗ ಜೀವರಾಜ್ ಅವರು MLA ಆಗಿದ್ದರು. ಆವಾಗ ಅವರು ಕೇಳಿದಂಥ ಇದು ಆ ಟೈಮಲ್ಲಿ ಈ ಒಂದು ಸೇತುವೆ ಶಾಂಕ್ಷನ್ ಆಯಿತು. ಇದು ಮತ್ತು NR-ಪುರದ 2 ಸೇತುವೆಗಳು. ಅದರಲ್ಲಿ ಕೆಲಸಗಳ ಪ್ರಾರಂಭ ಸ್ಟಾರ್ಟ್ ಆಯಿತು.
ಇದು ಗುದ್ಲಿ ಪೂಜೆನೂ ಆಯಿತು. ಆದರೆ ಇವತ್ತಿನ ತನಕ ಕೆಲಸಗಳು ಆಗಿಲ್ಲ. ಯಾಕಂದರೆ ವರ್ಷ ಒಂದು ಸಣ್ಣ ಪ್ಯಾಚಸ್ ಮಾಡಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಯಾವುದೇ ಒಂದು ಸ್ಲ್ಯಾಬ್ ಮನೆ ಮಾಡೋದದ್ದು ಸಮೇತ ಒಂದೇ ಸತಿ ಪೂರೈಸ್ತಾರೆ. ಇದಂಗಲ್ಲ. ಈ ಕಳಪೆ ಕಾಮಗಾರಿಯಿಂದ 100% ಕಳಪೆ ಕಾಮಗಾರಿ. ಯಾಕಂದರೆ ಇದು KRDCL ಅವರು ಮಾಡ್ತಾ ಇರುವಂಥ ಕೆಲಸ ಇದು. KRDCL ಅವರಿಗೆ ನಾನು ಸುಮಾರು ಸತಿ ಫೋನ್ ಮಾಡಿ ಕೇಳಿದ್ದೆ. ಅವಾಗ ಅವ್ರು ಏನು ಹೇಳ್ತಾರೆ, ಅನ್ಲಿಮಿಟೆಡ್ ದುಡ್ಡು ಇಟ್ಟಿದ್ದೀವಿ ಅಂತ. ಅದಕ್ಕೆ ಇವತ್ತು ಕೇಳಿದಾಗ 90 ಕೋಟಿ ಸ್ಯಾಂಕ್ಷನ್ ಆಗಿದೆ ಅಂತಾರೆ. 19 ಕೋಟಿ ಸ್ಯಾಂಕ್ಷನ್ ಆಗಿದ್ದ ದುಡ್ಡು ಎಲ್ಲೋಯ್ತು? ಯಾಕೆ ಈ ಕೆಲಸಗಳನ್ನು ಪೆಂಡಿಂಗ್ ಆಗ್ತಾ ಇದೆ? ಯಾಕಂದರೆ ದಿನ ಇಡೀ ನಮ್ಮ ಕ್ಷೇತ್ರ ಶಾಸಕರು ಗೆದ್ದು 7.5 ವರ್ಷ ಆಯಿತು. ಅವರು ಇದೇ ರಸ್ತೆಯಲ್ಲೇ ಓಡಾಡ್ತಾ ದಿನ. ಅವರು ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಯಾಕೆ ಜನಪ್ರತಿನಿಧಿಗಳು ಅಂಥದ್ನೆಲ್ಲ ನೋಡಬೇಕಲ್ವಾ? ಅದು ನೋಡಿ ಕೆಲಸ ಆಗಬೇಕು. ಇವ್ರು ಹೇಳ್ತಾ ಇದ್ರು ಸರ್, 19 ಕೋಟಿ ರೂಪಾಯಿ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ, ಅದು ಎಷ್ಟೇ ಆದರೂ ಕೂಡ ಅಷ್ಟೇ ರೆಡಿ ಮಾಡೋದಕ್ಕೆ ನಾವು ತಯಾರಿದ್ದೀವಿ ಅಂತಾರೆ. ಅಂದರೆ ದುಡ್ಡಿನ ಕೊರತೆ ಇಲ್ಲ ಅನ್ನೋವಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಹಾಗಾದರೆ ಯಾಕೆ 8 ವರ್ಷ ಆದರೂ ಕೂಡ ಅಷ್ಟೇ ಹೊಸ ಸೇತುವೆ ನಿರ್ಮಾಣಕ್ಕೆ ಮಾಡೋಕ್ಕಾಗ್ತಿಲ್ಲ ಅಧಿಕಾರಿಗಳಿಗೆ? ಅದು ಈಗ ನಾವು ಓದ್ಸಲಿ ಇದರಲ್ಲೂ ಇಲ್ಲಿ ಹೋಗಿ ಎಲ್ಲ ಕಡೆ ನೀವು ಈಗ ಬಂದರೂ ಅಲ್ಲೇ ನೀವೇ ನೋಡ್ಬೋದು. ಎಲ್ಲ ರಾಡು ಅದ್ರದ್ದು ಇದು ಎಲ್ಲನೂ ತುಕ್ಕಿಡ್ದು ಹೋಗಿದೆ. ನೀರಲ್ಲಿ ಎಷ್ಟು ಬಿದ್ದಿದೆ ಅಂತ ನೀವು ಈಗ ಬಂದರೆ ನಿಮ್ಮ ಕಣ್ಣು ಮುಂದೆನೇ ನೋಡ್ಬೋದು. ಅಷ್ಟು ತುಕ್ಕಿಡ್ದು ಹೋಗಿದೆ. ಕೆಲವು ಸಾಮಾನು ಎಲ್ಲೂ ಹೋಗಿದೆ ಅಂತಲೇ ಗೊತ್ತಿಲ್ಲ. ಇದನ್ನು ನೋಡ್ಕೊಳ್ಳೋರು ಯಾರು ಅಂತಲೂ ಗೊತ್ತಿಲ್ಲ. ಅಷ್ಟು ಸಾಮಾನುಗಳಿದೆ. ಅದಕ್ಕೊಬ್ಬ ವಾಚ್ಮೇನ್ ಆಗಲಿ ಏನಿಲ್ಲ, ಯಾರ್ಯಾರೋ ತೊಗೊಂಡು ಹೋಗ್ತಿದ್ದಾರೆ. ನಾವು ಇದೇ ಇವ್ರಿಗೆ ಗೊತ್ತು, ಪತ್ರಕರ್ತರಿಗೆ. ನಾವು ಒಂದ್ಸಲಿ ಗಾಣ ಆಗ್ತಾ ಕೂತಿದ್ದೆ, ಒಂದು 4-5 ದೊಡ್ಡದು ರಾಡುಗಳನ್ನು ತಗೊಂಡೋದ್ರು. ನಾವು ಅಲ್ಲಿ ಹೋಗಿ ಹಿಡಿದಿದ್ವಿ, ಅಲ್ಲೇ ಹಾಕಿ ಹೋಗಿದ್ದಾರೆ. 7 ಅಲ್ಲೇ ಇದೆ. ರಾತ್ರಿ ಹೊತ್ಕೊಂಡು ಹೋಗ್ತಾರೆ. ಇದು ನೋಡ್ಕೊಳ್ಳೋಕೆ ಯಾರು ಇಲ್ಲ. ಇವರು ಯಾರೋ ಇರ್ತಾರೆ, ಒಂದು ವಾರ ಕೆಲಸ ಮಾಡ್ತಾರೆ, ಮತ್ತೆ ಇಲ್ಲಿ ಇರೋದೇ ಇಲ್ಲ ಯಾರೂ. ಈ ಥರ ನಡೀತಾ ಇದೆ ಇದು. ಈ ಸೇತುವೆ ಒಂದು ವೇಳೆ ಏನಾದರೂ ಡ್ಯಾಮೇಜ್ ಆಯಿತು, ವೆಹಿಕಲ್ ಓಡಾಡಕ್ಕೆ ಆಗೋದಿಲ್ಲ ಅಂತಂದರೆ ಏನೆಲ್ಲ ಸಮಸ್ಯೆಗಳು ಉದ್ಭವ ಆಗುತ್ತೆ ಈ ಒಂದು ರಸ್ತೆಯಲ್ಲಿ ಅಂತ? ಅಂದರೆ ಏನೆಲ್ಲ ಸಮಸ್ಯೆ ಅಂದರೆ ಎಲ್ಲ ಥರ ಸಮಸ್ಯೆ ಉದ್ಭವ ಆಗುತ್ತೆ. ಯಾಕಂದರೆ ಇಲ್ಲಿಂದ ಚಿಕ್ಕಮಂಗ್ಳೂರಿಗೆ ಅಥವಾ ಬೆಂಗಳೂರು, ಮೈಸೂರು, ಬೇರೆ ಈಗ ರೋಡ್ಗೆ ಗೊತ್ತು ನಿಮಗೆ ಈ ಪ್ಲೇಸ್ ಎಲ್ಲೆಲ್ಲಿ ಹೋಗುತ್ತೆ ಅಂತ. ಆ ಕಡೆಯಿಂದ ಬರೋರು ಈ ಕಡೆ ಎಷ್ಟು ಟೂರಿಸಂ ಪ್ಲೇಸ್ಗಳಿದಾವೆ ಅಂತಲೂ ಗೊತ್ತು. ಅದ್ರ ಜೊತೆಗೆ ಆ ಭಾಗದ ಜನಗಳಿಗೆ ಇದೇ ಬಾಳೆಹೊನ್ನೂರೇ ಸಿಟಿ. ಒಂದು 5-6 ಕಿಲೋಮೀಟರ್ ಹಳ್ಳಿಗಳಿಗೆಲ್ಲ ಬಾಳೆಹೊನ್ನೂರು ಸಿಟಿ. ಅವ್ರಿಗೆ ಸಿಟಿ ಲಿಂಕ್ ತಪ್ಪೋಗುತ್ತೆ. ಅವ್ರ ವ್ಯವಹಾರಗಳು, ಅವ್ರ ಜೀವನನೇ ಅಸ್ತವ್ಯಸ್ತ ಆಗಿ ಹೋಗುತ್ತೆ. ನೀವು ನೋಡಿ, ಈ ಸೇತುವೆ ಸೈಂಟಿಫಿಕ್ ಆಗಿ ನೋಡ್ಬೇಕು ಅಂದರೆ ಯಾವುದೇ ಒಂದು ಸ್ಟೀಲ್ ಮೆಟೀರಿಯಲ್ ಹಾಕಿ ಮಾಡಿದರೆ ಇಮಿಡಿಯೇಟ್ ಕಂಟಿನ್ಯೂಷನ್ ಮಾಡ್ತೀರಿ. ನೀವು ಹಲವಾರು ನೀವು ತುಂಬ ಕಡೆ ವಿಡಿಯೋ ಮಾಡಿರ್ಬೋದು, ನೋಡಿರ್ಬೋದು ಸ್ಥಳದಲ್ಲಿ. ಆದರೆ ಇಂಥ ಒಂದು ಸೇತುವೆ ಈಗ ನೋಡಿ ನೀವು ಅದನ್ನು ಮುಂದೆ ಅದಕ್ಕೆ ಸಿಮೆಂಟ್ ಮಾಡಿ ಕಂಪ್ಲೀಟ್ ಮಾಡಿದ್ರೆ ಇದು ಹೆಚ್ಚಿಗೆ ವರ್ಷ ಬಾಳಿಕೆ ಬರಲ್ಲ. ಈಗ ಆಲ್ರೆಡಿ ನಮಗೆ ಈಗ ನಮ್ಮ ಕ್ಷೇತ್ರದಲ್ಲಿ ಶಾಸಕರಿಗೆ 7 ವರ್ಷ ಆಗಿದೆ. ಅಭಿವೃದ್ಧಿ ಶೂನ್ಯ ಅಂತ ಯೋಚನೆ ಮಾಡಿ ನಾವೆಲ್ಲ ಕಡೆ ಹೇಳ್ತಾ ಇದೀವಿ. ಆದರೆ ಅಟ್ಲೀಸ್ಟ್ ಈ ರೋಡಲ್ಲಿ ತಿರುಗುವಂಥವ್ರು ಪ್ರತಿಯೊಂದು ರಸ್ತೆ ಬಗ್ಗೆ ಮೂಲವಾಗಿ ನಾಗರಿಕರಿಗೆ ಬೇಕಾಗಿದ್ದು ಸಾರ್ವಜನಿಕ ರಸ್ತೆಗಳು, ಉಳಿದ ಅವಶ್ಯಕತೆಗಳು 1 by 1 ಬೇಕಾಗುತ್ತೆ. ಆದರೆ ಮೂಲವಾಗಿ ಎಲ್ಲರಿಗೂ ಬೇಕಾಗಂಥದ್ದು ಪ್ರತಿಯೊಬ್ಬರಿಗೆ, ಒಬ್ಬ ಕೂಲಿ ಕಾರ್ಮಿಕರಿದ್ದು ಒಬ್ಬ ದೊಡ್ಡ ಸಾಹುಕಾರ ಏನೇ ತಿರುಗಾಟ ವ್ಯವಹಾರ ಮಾಡೋರಿಗೆ ಬೇಕಾದ್ರೆ ಮೂಲ ರಸ್ತೆ ಸೇತುವೆ ಸರಿ ಇಲ್ಲ ಅಂದರೆ ನಮ್ಮ ಜೀವನ ಇಲ್ಲಿ ನಡೆಯೋದು ಕಷ್ಟ. ಈಗ ಪ್ರಾಥಮಿಕ ಹಂತದಲ್ಲಿ 19 ಕೋಟಿ ರೂಪಾಯಿನೂ ರಿಲೀಸ್ ಆಗಿತ್ತಂತೆ. ಈ ಕೆಲಸ ಎಷ್ಟು ನಡೆದಿದೆ? ಹಾಗಾದರೆ ಆ ದುಡ್ಡೆಲ್ಲೋಯ್ತು ಅಂತ? ದುಡ್ಡು ಎಲ್ಲೋಯ್ತು ಅಂತ ಕಾಂಟ್ರಾಕ್ಟ್ನರು ಮತ್ತು ಇವತ್ತಿನ ಅಧಿಕಾರ ವಹಿಸ ಈ ಭಾಗದ MLAಗಳು ಅವ್ರನ್ನ ಕೇಳಿ ತನಿಖೆ ಮಾಡಿ ದುಡ್ಡು ಎಲ್ಲಿಗೆ ಹೋಗಿದೆ, ಅಥವಾ ಕಾಂಟ್ರಾಕ್ಟರ್ ಮನೆ ಜಲ್ಲಿ ಸೇರಿ ಬಿಲ್ಡಿಂಗ್ ಆಗ್ತಾ ಇದೆಯಾ, ಅವ್ರ ಕೈ ಕೆಳಗಿರೋ ಪುಡಿ ರೌಡಿಗಳ ಕೈಗೆ ಸೇರಿ ಏನಾಗ್ತಿದೆಯಾ ಅನ್ನೋದು ಅದನ್ನ ಈ ಸಂಬಂಧಪಟ್ಟ MLA ಅವರು ತನಿಖೆ ಮಾಡಿ ಹೇಳಬೇಕು. ನಾವೇ ಹೆಂಗೆ ಹೇಳಕ್ಕಾಗುತ್ತೆ ಸರ್? ಇಲ್ಲಿಗೆ ಬರುವಂತ ಮೆಟೀರಿಯಲ್ ಬೇರೆ ಬೇರೆ ಕಡೆ ಹೋಗ್ತಿದೆ ಅನ್ನೋದು. ಮತ್ತಿಲ್ಲ ಅಂದ್ರೆ 8 ವರ್ಷ ಯಾಕೆ ಬೇಕು ಸರ್? ಇದು 19 ಕೋಟಿ ಸ್ಯಾಂಕ್ಷನ್ ಆಗಿರೋ ದುಡ್ಡು ಕಡಿಮೆ ಆದ್ರೂ ಇನ್ನೂ 10 ಕೋಟಿ ಬೇಕು ಅಂದ್ರೂ ಸ್ಯಾಂಕ್ಷನ್ ಮಾಡಿ ಲಿಮಿಟ್ ಇಲ್ದಿರೆ ಹಣ ಸ್ಯಾಂಕ್ಷನ್ ಮಾಡಿರೋಂಥ ಕಾಮಗಾರಿನ ನಮ್ಮಲ್ಲಿ ಹೀಗಾಗುತ್ತೆ ಅಂದರೆ ಅದಕ್ಕೆ ಉತ್ತರ ಯಾರು ಕೊಡಬೇಕು? 8 ವರ್ಷದಲ್ಲಿ ಯಾರು ಅಧಿಕಾರ ಉಪಯೋಗಿಸ್ತಾರೆ ಅವರೇ ಉತ್ತರ ಕೊಡಬೇಕು. ಒಂದು ಮತ್ತು ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಬೇಕಣಬೂರಿಂದ 4 ಕಿಲೋಮೀಟ್ರು ವಾಟಕುಡಿಗೆ ಯಾವುದೇ ರಸ್ತೆಗಳಿಗೆ ಹೋಗಿ ಆಟೋಗಳು ಕೇಳಿದ್ರೆ ಬರೋದಿಲ್ಲ. ಕಾಯಿಲೆ ಎಲ್ಲೊಂದು ಮನೆ ಬಾಗಿಲಲ್ಲೂ ಕಾರ್ ಇದ್ರೂ ಆ ರಸ್ತೆಯಲ್ಲಿ ಬರೋಕ್ಕಾಗಿರೋಂಥ ಹೊಂಡ ಗುಂಡಿಗಳು. ಯಾವಾಗಾದ್ರೂ ನಿಮ್ಮ ಭಾಗದ ಶಾಸಕರು ಹೇಳ್ತಾ ಇದ್ರು, ನಿಮ್ಮವರು ಇದೇ ರೋಡಲ್ಲೇ ಓಡಾಡ್ತಿದಾರಂತೆ, ಯಾವಾಗಾದ್ರೂ ಇಳಿದು ಕಾಮಗಾರಿ ಎಲ್ಲಿವರೆಗೂ ಬಂದಿದೆ, ಏನಾಗಿದೆ, ಯಾಕೆ ನಿಂತಿದೆ, ಇದ್ರ ಬಗ್ಗೆ ಏನಾದರೂ ಅವ್ರು ಅವಲೋಕನ ಮಾಡಿದಾರಾ? ಅವರು ಇಷ್ಟವರೆಗೆ ಇದನ್ನು ಕಾಮಗಾರಿ ಬಗ್ಗೆ ನೋಡಿದ್ರೆ ಆಗ್ತಿತ್ತೇನೋ, ಅವ್ರು ನೋಡಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ನಮ್ಮ ಬನ್ನೂರು ಗ್ರಾಮ ಪಂಚಾಯತಿ